ಲಾಗದ ನಂಟು ಅನ್ಸುತ್ತೆ. ಆಗಾಗ ವಿವಾದಿತ ಹೇಳಿಕೆ ನೀಡಿ ಆಕ್ರೋಶಕ್ಕೆ ಗುರಿಯಾಗ್ತಾನೆ ಇರ್ತಾರೆ. ಈಗ ಹಿಂದುತ್ವದ ಬಗ್ಗೆ ಪೋಸ್ಟ್ ಮಾಡಿ ಮತ್ತೊಂದು ವಿವಾದ ಮೈಮೇಲೆ ಎಳ್ಕೊಂಡಿದ್ದಲ್ಲದೆ ಜೈಲಿನ ದಿನಗಳನ್ನ ಅನುಭವಿಸುವಂತಾಗಿದೆ. ಹಿಂದುತ್ವದ ಬಗ್ಗೆ ನಟ ಚೇತನ್ ವಿವಾದಿತ ಪೋಸ್ಟ್. ಹಿಂದುತ್ವವೇ ಸುಳ್ಳೆಂದ ಬಗ್ಗೆ 14 ದಿನ ನ್ಯಾಯಾಂಗ ಬಂಧನ. ಸದ್ಯ ರಾಜ್ಯ ರಾಜಕೀಯದಲ್ಲಿ ಉರಿಗೌಡ ನಂಜೇಗೌಡರ ಬಗ್ಗೆಯೇ ಚರ್ಚೆಯಾಗ್ತಿದೆ. ಇದರ ಜೊತೆ ಯುಗಾದಿ ಹೊಸ್ತಿಲಲ್ಲಿ ಇನ್ನೊಂದು ಸುತ್ತಿನ ಧರ್ಮ ದಂಗಲ್ ಕೂಡ ಶುರುವಾಗಿದೆ. ಇದೇ ಟೈಮಲ್ಲಿ ಹಿಂದುತ್ವದ ವಿರುದ್ಧ ಪದೇ ಪದೇ ತಕರಾರು ತೆಗೆಯೋ ನಟ ಚೇತನ್ ಮತ್ತೆ ಹಿಂದುತ್ವವೇ ಸುಳ್ಳು ಅಂತ ಹೇಳಿ ವಿವಾದ ಮೈ ಮೇಲೆ ಎಳೆದುಕೊಂಡಿದ್ದಾರೆ. ಕಾಂತಾರ ಸಿನಿಮಾ ರಿಲೀಸ್ ಆದಾಗಲೂ ಕಿರಿಕ್ ತೆಗೆದಿದ್ದ ನಟ ಚೇತನ್ ಈಗ ಹಿಂದುತ್ವವೇ ಸುಳ್ಳೆಂದು ಹಿಂದೂಗಳ ಕೆಂಗಣ್ಣಿಗೆ ಗುರಿಯಾಗುವಂತೆ ಪೋಸ್ಟ್ ಮಾಡಿ ಜೈಲು ಪಾಲಾಗಿದ್ದಾರೆ. ಉರಿಗೌಡ ಹಾಗೂ ನಂಜೇಗೌಡನ ಬೆಳವಣಿಗೆ ಸೇರಿದಂತೆ ಹಿಂದುತ್ವವನ್ನ ಸುಳ್ಳಿನ ಆಧಾರದ ಮೇಲೆ ಕಟ್ಟಲಾಗಿದೆ. ಸಾವರ್ಕರ್ ಅವರ ಭಾರತ ರಾಷ್ಟ್ರ ಹೇಳಿಕೆ, ಬಾಬರ್ ಮಸೀದಿ ಜಾಗದಲ್ಲಿ ಶ್ರೀರಾಮ ಮಂದಿರ ಇದ್ದಿದ್ದು ಸುಳ್ಳು ಅಂತ ಉಲ್ಲೇಖಿಸಿದ್ದಷ್ಟೇ ಅಲ್ಲದೆ ಉರಿಗೌಡ ನಂಜೇಗೌಡರು ಟಿಪ್ಪುವನ್ನ ಕೊಂದದ್ದು ಸುಳ್ಳು, ಹಿಂದುತ್ವವನ್ನ ಸತ್ಯದಿಂದ ಮಾತ್ರ ಸೋಲಿಸಬಹುದು ಅಂದಿದ್ರು. ಇವರ ಪೋಸ್ಟ್ ನೋಡಿ ಹಿಂದೂ ಮುಖಂಡ ಶಿವಕುಮಾರ್ ಅನ್ನೋರು ಶೇಷಾದ್ರಿಪುರಂ ಪೊಲೀಸರಿಗೆ ದೂರು ನೀಡಿದ್ರು. ದೂರಿನ ಆಧಾರದ ಮೇಲೆ ಸೆಕ್ಷನ್ 295A 505B ಅಡಿಯಲ್ಲಿ ದೂರು ದಾಖಲಿಸಿಕೊಂಡ ಶೇಷಾದ್ರಿಪುರಂ ಪೊಲೀಸರು ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತಂದ ಆರೋಪಿ ಚೇತನ್ನನ್ನ ಬಂಧಿಸಿ ಕೋರ್ಟ್ಗೆ ಹಾಜರುಪಡಿಸಿದ್ರು. ದಾಖಲು ಮಾಡಿರೋ ಕೇಸಲ್ಲಿ ನಾವು ಅವರನ್ನ ಬೆಳಿಗ್ಗೆ ನಾವು ಅರೆಸ್ಟ್ ಮಾಡಿದ್ದೀವಿ ಹಾಗೂ ಕೋರ್ಟ್ ಪ್ರೊಡ್ಯೂಸ್ ಮಾಡಿದ್ದೀವಿ. ಕೋರ್ಟಲ್ಲಿ ಜೆಸಿ ಆಗಿದೆ. ಅವರಿಗೆ ಏನು 295 505B ಹಾಕಿದ್ದೀವಿ. ಆ ಕೇಸ್ ಅಂಡ್ ಸೆಕ್ಷನ್ಸ್ಗಳಲ್ಲಿ ನಾವು ಕೇಸ್ ಮಾಡಿ ನಾವು ಫರ್ದರ್ ಇನ್ವೆಸ್ಟಿಗೇಷನ್ ಕಂಟಿನ್ಯೂ ಮಾಡಿದ್ದೀವಿ. ಚೇತನ್ ಪೋಸ್ಟ್ ಪ್ರಕರಣ ಸಂಬಂಧ ವಿಚಾರಣೆ ನಡೆಸಿದ 32ನೇ ACMM ಕೋರ್ಟ್ ಆರೋಪಿ ಚೇತನ್ನನ್ನ 14 ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿ ಆದೇಶಿಸಿದೆ. ಮಾರ್ಚ್ 23ಕ್ಕೆ ಚೇತನ್ ಅರ್ಜಿ ವಿಚಾರಣೆ ನಡೆಯಲಿದೆ. ಗಂಗಾಧರ್ ವಾಕಟ, ಕ್ರೈಮ್ ಬ್ಯೂರೋ, ನ್ಯೂಸ್ 18.